ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆಯವರೆಗೂ ನೋಡಿ. ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ಫೋನ್ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಇಂಥ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಕಳಶ ಅಂತೂ ಇಟ್ಟಿರ್ತೀವಿ. ಕಳಶಕ್ಕೆ ನಕಲಿ ತಾಳಿನ ಹಾಕ್ಬೋದಾ, ಹಾಗೆ ಕಳಶಕ್ಕೆ ಯಾವೆಲ್ಲ ವಸ್ತುಗಳನ್ನ ಹಾಕಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲಕ್ಷ್ಮಿ ಬಹಳ ಕಟ್ಟುನಿಟ್ಟು ಹಾಗೆ ಶುದ್ಧತೆಯನ್ನು ಬಯಸುವ ಶ್ರೇಷ್ಠ ದೇವಿ. ಈಕೆಯ ಪೂಜೆಯಲ್ಲಿ ಕೊಂಚ ಭಂಗ ಬಂದರೂ ಕೂಡ ಲಕ್ಷ್ಮಿ ಸಹಿಸೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಐಶ್ವರ್ಯ ಸ್ವರೂಪಿ ವರಮಹಾಲಕ್ಷ್ಮಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಬೇಕಾದರೆ ಅಪ್ಪಿತಪ್ಪಿಯೂ ನಕಲಿ ತಾಳಿಯನ್ನು ಬಳಸಬಾರ್ದು. ಇದು ದರಿದ್ರ, ಅಶುಭದ ಸಂಕೇತ. ಹಾಗೆ ಕಡ್ಡಾಯವಾಗಿ ಚಿನ್ನದ ತಾಳಿಯಿಂದಲೇ ಲಕ್ಷ್ಮಿಯನ್ನು ಅಲಂಕರಿಸಬೇಕು ಅಥವಾ ಅರಿಶಿಣದ ಕೊಂಬನ್ನು ಸಹ ಕಟ್ಟಬಹುದು. ಅರಿಶಿಣದ ಕೊಂಬು, ಗೆಜ್ಜೆ ವಸ್ತ್ರ ತಪ್ಪಿಸಬೇಡಿ. ಲಕ್ಷ್ಮೀ ಕಳಶಕ್ಕೆ ಬಾಯಿಯ ಬಳಿ 9 ಸುತ್ತು ಅರಿಶಿಣ ದಾರವನ್ನು ತಯಾರಿಸಿಕೊಂಡು ಅದಕ್ಕೆ ಅರಿಶಿಣದ ಕೊಂಬನ್ನು ಕಟ್ಟಿ ಅದಕ್ಕೆ ನೀವು ಅರಿಶಿಣ ಕುಂಕುಮವನ್ನು ಹಚ್ಚಿ ತಾಳಿಯನ್ನು ಅದಕ್ಕೆ ಹಾಕಬೇಕಾಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಗೆಜ್ಜೆ ವಸ್ತ್ರವನ್ನು ಕೂಡ ಮರೆಯುವಂತಿಲ್ಲ. ಅದರಲ್ಲೂ ಲಕ್ಷ್ಮಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಲು ಕಳಶ ಬಹಳ ಮುಖ್ಯವಾದದ್ದು. ಇದರಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ಎಲ್ಲ ವಸ್ತುಗಳನ್ನು ಇಡಲಾಗುತ್ತದೆ. ಕಳಶದಲ್ಲಿ ಇಡಬೇಕಾದ ಸಾಮಗ್ರಿಗಳಲ್ಲಿ ಒಂದು ವಸ್ತು ಇಲ್ಲವಾದರೂ ಪೂಜೆ ಅಪೂರ್ಣವೆನಿಸುತ್ತೆ. ಹಾಗೆ ಕಳಶದ ಆಯ್ಕೆ ಹೇಗಿರಬೇಕು? ಯಾವುದೇ ಕಾರಣಕ್ಕೂ ಸ್ಟೀಲ್ ಕಳಶದಲ್ಲಿ ಲಕ್ಷ್ಮಿನ ಇಡುವಂತಿಲ್ಲ. ಆದಷ್ಟು ತಾಮ್ರ, ಹಿತ್ತಾಳೆ ಅಥವಾ ಕಂಚಿನ ಕಳಶವಾದರೆ ತುಂಬಾ ಒಳ್ಳೆಯದು. ಸಾಧ್ಯವಾದರೆ ಚಿನ್ನ ಅಥವಾ ಬೆಳ್ಳಿಯ ಕಳಶವನ್ನು ಕೂಡ ನಾವು ಇಡಬಹುದು. ದೇವರಿಗೆಂದು ಬಳಸಿದ ಕಳಶವನ್ನು ಇತರೆ ಬೇರೆ ಕೆಲಸಗಳಲ್ಲಿ ಬಳಸುವಂತಿಲ್ಲ. ಇದು ಎಲ್ರಿಗೂ ಗೊತ್ತಿರೋ ಅಂಥದ್ದೇನೆ, ಗೊತ್ತಿಲ್ಲ ಅಂದರೆ ತಿಳ್ಕೊಬೋದು. ಇನ್ನು ಕಳಶದ ಒಳಗೆ ಹಾಕಬೇಕಾದಂತಹ ಸಾಮಗ್ರಿಗಳು ಯಾವುದ್ಯಾವುದು ಅಂತ ತಿಳ್ಕೊಳ್ಳೋಣ. ಕಳಶದ ಒಳಗೆ ತುಂಬಿಸಲು ಅಕ್ಕಿ, ವೀಳ್ಯದೆಲೆ, ಮಾವಿನೆಲೆ ಅಥವಾ ನಾರ್ಮಲ್ ಆಗಿ ಎಲೆ, ಅಡಿಕೆ 5, ಒಣ ಖರ್ಜೂರ 5, ಒಣ ದ್ರಾಕ್ಷಿ 5, ನಾಣ್ಯಗಳು 5, ಅರಿಶಿನ ಮತ್ತು ಕುಂಕುಮ, ಸಣ್ಣ ಕಪ್ಪು ಬಳೆ. ಲಕ್ಷ್ಮಿ ಸಾಮಗ್ರಿಗಳಲ್ಲಿ ಇದು ಸಿಗತ್ತೆ. ಲವಂಗ 8, ಗೋಮತಿ ಚಕ್ರ 8, ಕಲ್ಲು ಸಕ್ಕರೆ 8, ಹಾಗೆ ಬಾದಾಮಿ 8, ಗೋಡಂಬಿ 8, ಚಿನ್ನದ ವಸ್ತು, ಬೆಳ್ಳಿಯ ವಸ್ತು, ಕಮಲದ ಬೀಜಗಳು 8, ಬಟ್ಟಲು ಅಡಿಕೆಗಳು 8, ಧಾನ್ಯ 5 ರೀತಿಯದ್ದು, ಒಂದು ನಿಂಬೆಹಣ್ಣು, ಮಾವಿನ ಎಲೆ ಹಾಗೂ ತೆಂಗಿನಕಾಯಿ. ಹಾಗೆ ವರಮಹಾಲಕ್ಷ್ಮಿಗೆ ಪರಿಮಳ ಸೂಸುವಂತಹ ಹೂಗಳೆಂದರೆ ತುಂಬಾ ಇಷ್ಟ. ಅದರಲ್ಲೂ ಮಲ್ಲಿಗೆ ಅಲ್ಲದೆ ಕಮಲವಾಸಿ ಲಕ್ಷ್ಮಿಗೆ ಕಮಲದ ಹೂವನ್ನು ಮಾತ್ರ ತಪ್ಪಿಸುವಂತೆ ಇಲ್ಲ. ಕಮಲ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದದ್ದು. ಹಾಗೆ ಇದನ್ನು ಯಾವುದೇ ಕಾರಣಕ್ಕೂ ತಪ್ಪಿಸಬೇಡಿ. ಇನ್ನು ತುಳಸಿಯನ್ನು ಬಳಸದೆ ಲಕ್ಷ್ಮೀ ದೇವಿಯ ಪೂಜೆಯು ಕೂಡ ಪೂರ್ಣಗೊಳ್ಳುವುದಿಲ್ಲ. ತುಳಸಿಯೂ ಕೂಡ ತುಂಬ ಶ್ರೇಷ್ಠವಾದದ್ದು. ಲಕ್ಷ್ಮಿಗೆ ಹೂಗಳಲ್ಲಿ ಕೆಂಪು ದಾಸವಾಳ ಕೂಡ ಸಹ ತುಂಬಾ ಇಷ್ಟವಾಗಿರುವಂಥದ್ದು. ನಾವು ಇದನ್ನೆಲ್ಲ ಪಾಲಿಸುವುದರಿಂದ ಲಕ್ಷ್ಮಿ ಅನುಗ್ರಹ ಕೂಡ ನಮಗೆ ಸಿಗತ್ತೆ. ಹಾಗೆ ನಮಗೆ ನಮ್ಮ ಮನೆಯವರ ಮೇಲೆ ಲಕ್ಷ್ಮಿ ಕಟಾಕ್ಷ ಕೂಡ ಸಿಗತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ವರಮಹಾಲಕ್ಷ್ಮಿ ಕಳಶಕ್ಕೆ ನಕಲಿ ತಾಳಿ ಹಾಕ್ಬೋದಾ ಹಾಕಬಾರ್ದ ಅಂತ ಈಗಾಗಲೇ ನೀವು ತಿಳ್ಕೊಂಡಿದ್ದೀರಾ. ಹಾಗೆ ಕಳಶಕ್ಕೆ ಯಾವೆಲ್ಲ ವಸ್ತುಗಳನ್ನು ಕೂಡ ಹಾಕಬೇಕಾಗತ್ತೆ ಅನ್ನೋದನ್ನು ಕೂಡ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.